Good morning, Shreyas. Morning. Good morning. Tell me now. ಇದಕ್ಕೆ ಏನಾದ್ರು ಆಪ್ಷನ್ ಯಾವುದಕ್ಕೆ? ಹೂವಿನ ಹಬ್ಬಕ್ಕೆ ಫಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡೋದನ್ನ. ಮುಂದಕ್ಕೈತೈತೆ. Hello everyone. Welcome back to my channel. Good morning. ಅಮ್ಮ Say good morning. good morning. ಅಮ್ಮ ಇದು ಒತ್ತು ಜಮ್ಮು ತಗೊಂಡ್ಬಿಟ್ಟೆ. ಯಾರ್ದು ಶ್ರೇಯಸ್ ಇದು? ಜೀಪ್ ನಂದು ನಿಂದ? ಅಮ್ಮ ಇದಿರ್ಲಿಲ್ವಾ ಹೆಂಗ್ ಗೊತ್ತು ಅದಿತ್ತಮ್ಮ, ಮುಂಚೆ ಇತ್ತು. ಹಾಕ್ಸಿದ್ದು ಆಮೇಲೆ ಏನೋ ಇತ್ತಲ್ಲ ಯಾಕೆ ಕಿತ್ತಾಕಿದ್ದು ವಿಚಾರಣ ಕಿತ್ತಾಕಿದ್ದಾನೆ ಅಮ್ಮ. ವಿಷಾಣೆ ಹಾಕಿತ್ತಾನೆ. ಇದು ಇಲ್ಲ. ಯಾವುದು? ನೋಡ್ತೀನಿ, ಅದನ್ನ ಹಾಕಿ ನೋಡ್ಬೇಕು. ಇವತ್ತು ಟ್ಯೂಸ್ಡೇ, ತಡ್ಕ ಎಲ್ಲರ ಮನೆಯಲ್ಲೂ ನಾನ್ ವೆಜ್. ನಮ್ಮ ಮನೆಯಲ್ಲೂ ಒಳಗಡೆ ಕ್ಲೀನಿಂಗ್ ನಡೀತದೆ, ತೋರಿಸ್ತೀನಿ. ನಾನು ಟೀ ಕುಡಿದು ಒಳಗೆ ಹೋಗೋಷ್ಟರಲ್ಲಿ ಅಮ್ಮ ಆಲ್ರೆಡಿ ಮಟನ್ ಫಿಶ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ನಂಗೆ ಆಫೀಸ್ ಇದ್ದಿದ್ದರಿಂದ ಬೇಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಟನ್ ಬಿರಿಯಾನಿ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಬೇಕಿತ್ತು. ಅದಕ್ಕಿಂತ ಮುಂಚೆ ಫಿಶ್ ಆಲ್ರೆಡಿ ವಾಶ್ ಮಾಡಿ ಇಟ್ಟಿದ್ರು. ಹಾಗಾಗಿ ಅದನ್ನು ವಾಶ್ ಮಾಡಿರೋದನ್ನ ಫಿಶಸ್ನ ಎಲ್ಲ ಮ್ಯಾರಿನೇಟ್ ಮಾಡಿಟ್ರೆ ಫ್ರೈಗೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬೆಳಗ್ಗೆನೇ ಮ್ಯಾರಿನೇಟ್ ಮಾಡಿಟ್ರೆ ಫಿಶ್ಶಿಗೆ ನೈಟ್ ಈವ್ನಿಂಗ್ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಿರುತ್ತೆ. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಫಸ್ಟ್ ಮ್ಯಾರಿನೇಟ್ ಮಾಡಿಬಿಟ್ಟು ಆಮೇಲೆ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಮ್ಯಾರಿನೇಟ್ ಮಾಡ್ತಿದ್ದೆ. ಮ್ಯಾರಿನೇಟ್ ಮಾಡೋಕ್ಕೆ ನಾನು ತುಂಬ ಸಿಂಪಲ್ಲಾಗಿ ಯಾವುದೇ ಹೊರಗಡೆನೇ ಏನೂ ತಂದಿಲ್ಲ. ಅದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಸುಮ್ಮನೆ ರ್ಯಾಂಡಮ್ ಹಾಗೆ ಹೇಳ್ತೀನಿ. ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡರು, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ನಿಂಬೆ ಹುಳಿ ಹಿಂಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಸೌರಿದ್ರೆ ಅದು ನೀಟಾಗಿ ಅಪ್ಲೈ ಆಗಬೇಕು. ಆ ಥರ ಮಾಡಿಕೊಂಡು ರೆಡಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದಷ್ಟೇ ಎಣ್ಣೆ ಹಾಕ್ಕೊಂಡು. ನಾನಿವಾಗ ಅದೆಲ್ಲ ಮುಗಿಸಿ ಮ್ಯಾರಿನೇಟ್ಗೆ ಮಾಡೋಕ್ಕಿಟ್ಟು ಮಟನ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಮಟನ್ ಬಿರಿಯಾನಿ ರೆಸಿಪಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಯಾರಾದರೂ ಲಿಂಕ್ ಹಾಕಿರ್ತೀನಿ ನೋಡಿ. ತುಂಬ ಅಂದರೆ ತುಂಬ ನಿಜ ಸಕ್ಕತ್ತಾಗಿತ್ತು. ಮಟನ್ ಬಿರಿಯಾನಿ ಆದರೂ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಮಟನ್ ಬಿರಿಯಾನಿ ಜಾಸ್ತಿ ತಿನ್ನೋಕ್ಕಾಗಲ್ಲ, ಬಟ್ ಇದು ತುಂಬ ಚೆನ್ನಾಗಿತ್ತು. ಆ ಮಟನ್ ಬಿರಿಯಾನಿ ಜೊತೆಗೆ ಸ್ವಲ್ಪ ಮಟನ್ ಸೂಪ್ ಕೂಡ ಮಾಡಿದ್ದೆ. ಎಲ್ಲರೂ ಸ್ವಲ್ಪ ಮಟನ್ ಸೂಪು ಕುಡಿದ್ವಿ. ಅದೂ ಸಕ್ಕತ್ತಾಗಿತ್ತು ಗೊತ್ತಾ, ಸ್ಪೈಸಿಯಾಗಿ. ನಮ್ಮ ಡ್ಯಾಡಿಗೂ ಕೊಟ್ಟು ನಾನು ಸ್ವಲ್ಪ ಬಿಸಿ ಕುಡಿದು ಬಿರಿಯಾನಿ ರೆಡಿ ಮಾಡಿ ನಾನು ಬಿರಿಯಾನಿನ ತಿಂದು ಆಫೀಸ್ಗೆ ಹೊರಟೆ. ಆಫೀಸ್ಗೆ ಹೋದ್ಮೇಲೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಈವ್ನಿಂಗು ನಾನು ಚೇತನ್ ಇಬ್ಬರು ರಿಟರ್ನ್ ಆಫೀಸಿಂದ ಬಂದಮೇಲೆ ಅಮ್ಮನ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಶ್ರೇಯಸ್ಗೆ ಸ್ವಲ್ಪ ಏನಾದರೂ ತಿಂಡಿಗಳು ಆ ಥರ ಎಲ್ಲ ತೊಗೊಂಡೋಗೋಣ ಅಂತ ಶಾಪಿಂಗ್ ಸಿಟಿಗೆ ಹೋದ್ವಿ. ನನ್ನ ಫೇವ್ರೆಟ್ ಚಾಕ್ಲೇಟ್ ಗೊತ್ತಾ ಇದು. ಎಲ್ಲ ಹುಡುಗಿರ್ಗೂ ಆಲ್ಮೋಸ್ಟ್ ಇಷ್ಟ ಇರುತ್ತೆ ಈ ಚಾಕ್ಲೇಟು. ಸ್ವಲ್ಪ ತಿಂಡಿಗಳು, ಒಂದೆರಡು ಅವನಿಗೆ ಕಲರಿಂಗಿಗೆ ಬುಕ್ಸ್ ಬೇಕಿತ್ತು, ಎಲ್ಲ ಶಾಪ್ ಮಾಡಿಕೊಂಡು ಹೋದ್ವಿ.
ಈಗ ಚೇತನ್ ಅವರು ಒಳಗೆ ಹೋಗಿದ ತಕ್ಷಣ ಅವ್ರ ಮಗನ ರಿಯಾಕ್ಷನ್ ನೋಡಿ. ಹಾಗೆ ಸರು ನಾವು ಹೋಗೋ ಅಷ್ಟರಲ್ಲಿ ಅಮ್ಮ ಫಿಶ್ ಫ್ರೈ ರೆಡಿ ಮಾಡಿದ್ರು, ಸಕ್ಕದಾಗಿತ್ತು. ಅದನ್ನು ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಶ್ರೇಯಸ್ಸು ಅವರಪ್ಪ ಇದ್ರೆ ಹೆಂಗೆ ಮಾತಾಡ್ತಾನೆ ಅಂತ ನೋಡಿ. ಹಾಗೆ 13 ಅಂತ ಬರ್ತಾರೆ. ಹೀಗೆ ಅಪ್ಪ ಮಗ ಇಬ್ಬರೇ ಇದ್ದರೆ ನನಗೆ ಗೀನಿ ಅನ್ನೋದನ್ನೂ ಮರ್ತೋಗ್ಬಿಟ್ಟು ಎಂಜಾಯ್ ಮಾಡ್ತಾ ಇರ್ತಾರೆ ಇಬ್ಬರೇ. ಮ್ಯಾಚ್ ಇದೆಯಾ ಮತ್ತೆ ಇವತ್ತು? ಮ್ಯಾಚ್ ಇದೆಯಾ? RCB ಮ್ಯಾಚ್ ನಾಳೆ. ನಾಳೆ ಇದೆಯಾ? ಇವತ್ತೈತ ಮ್ಯಾಚ್? ಮ್ಯಾಚ್ ಐತೆ ಬಟ್ RCB ನಾಳೆ. RCB ವಿತ್ ಗುಜರಾತ್ ನಾಳೆ ಮ್ಯಾಚ್. RCB ಕಲರ್ ಸೂಪರ್ ಆಗಿದೆ. ಕಲರ್ ಇಷ್ಟ ಆಯ್ತಾ ಇದು ಇಷ್ಟ ಆಯ್ತಾ? ಕಲರ್ ಇಷ್ಟ ಆಯ್ತಾ? ಸೆಲೆಕ್ಷನ್ ನಿಂದ ಸೆಲೆಕ್ಷನು? ಆಯ್ತಾಯ್ತಾಯ್ತು. ಇವ್ರು ಆಟ ಮುಗಿಸೋ ಅಷ್ಟರಲ್ಲಿ ಅಮ್ಮ ಅಡುಗೆನೂ ಮುಗಿಸಿದ್ರು. ಮುದ್ದೆ, ಮಟನ್ ಸಾಂಬಾರು, ಅಬ್ಬಾ ಎಂಥ ಕಾಂಬಿನೇಷನ್ ಅಲ್ವಾ. ಸೊ ಅದು ತುಂಬ ಟೇಸ್ಟಿಯಾಗಿತ್ತು. ಅದನ್ನು ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ ಇವತ್ತಿಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹೆಂಗಿದೆ ನಿಮ್ಮ ಅತ್ತೆ ಮಾಡಿರೋ ಮಟನ್ ಸಾಂಬಾರ್? ಚೆನ್ನಾಗಿದೆ. ಹಾಂ.